ಬೇಕರಿ ಮತ್ತು ಕಾಂಡಿಮೆಂಟ್ಸ್ ಮಾಲೀಕರಿಗೆ ಆಗ್ತಿರುವಂತಹ ಕಿರುಕುಳ ನಿಲ್ತಾನೆ ಇಲ್ಲ. ಒಂದ್ ಕಡೆ ಪೊಲೀಸರು ಬಂದು ನಿಷೇಧವಿದ್ರು ಬೀಡಿ ಸಿಗರೆಟ್ ಮಾರಾಟ ಮಾಡ್ತಿದ್ದೀರಾ ಅಂತ ಕಿರುಕುಳ ಕೊಡ್ತಿದ್ರೆ, ಮತ್ತೊಂದ್ ಕಡೆ ನಕಲಿ ಅಧಿಕಾರಿಗಳು ಬಂದು ಲಂಚ ಕೇಳ್ತಿದ್ದಾರೆ. ಇದಕ್ಕೆ ಕಡಿವಾಣ ಹಾಕುವಂತೆ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರಿಗೆ ಬೇಕರಿ ಮತ್ತು ಕಾಂಡಿಮೆಂಟ್ಸ್ ಮಾಲೀಕರ ಸಂಘದ ವತಿಯಿಂದ ಮನವಿಯನ್ನ ಸಲ್ಲಿಸಲಾಯಿತು. ಬೆಂಗಳೂರಿನಲ್ಲಿ ಸಣ್ಣ ವ್ಯಾಪಾರಿಗಳಿಗೆ ಕಿರುಕುಳ ಆಗ್ತಿದೆ. ಜಿಬಿಎ ಅಧಿಕಾರಿಗಳು ಪೊಲೀಸರಿಂದ ಕಿರುಕುಳ ಕೊಡ್ತಿದ್ದಾರೆ. ಅಷ್ಟೇ ಅಲ್ಲದೆ ನಕಲಿ ಅಧಿಕಾರಿಗಳ ಸೋಗ್ನಲ್ಲಿ ಬಂದು ಲಂಚಕ್ಕೆ ಬೇಡಿಕೆ ಇಡ್ತಿದ್ದಾರೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ರೂಲ್ಸ್ ಬ್ರೇಕ್ ಮಾಡಿದ್ದೀರಾ ಎಂದು ಪೊಲೀಸರು ಸಿಗರೇಟ್ ತೆಗೆದುಕೊಂಡು ಹೋಗ್ತಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಇನ್ನು ಸಂಘದ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡುವ ಗೃಹ ಸಚಿವರು ಕ್ರಮ ಕೈಗೊಳ್ಳುವ ಭರವಸೆಯನ್ನ ನೀಡಿದ್ದಾರೆ. ಅಧಿಕಾರಿಗಳು ಸಿಗರೇಟು ಮತ್ತು ಪಾನ್ ಪರಾಗಗಳನ್ನೆಲ್ಲ ಎತ್ಕೊಂಡ್ಬರ್ತಾರೆ. ಜೀವ ದಿನನಿತ್ಯ ಕೆಲಸ ಮಾಡುವಂಥ ಡುಪ್ಲಿಕೇಟ್. ಕರ್ನಾಟಕ ರಾಜ್ಯ ಬೇಕರಿ ಮತ್ತು ಕಾಂಡಿಮೆಂಟ್ ಸಣ್ಣ ಉದ್ಯಮದಾರರ ಒಕ್ಕೂಟದ ವತಿಯಿಂದ ಈಗಾಗಲೇ ಎಲ್ಲ ಮಾಧ್ಯಮದವರು ಮತ್ತು ಎಲ್ಲ ಪ್ರಿಂಟ್ ಮೀಡಿಯಾದಲ್ಲೂ ಕೂಡ ಪ್ರಚಾರ ಆಗಿದೆ. ಸಾಮಾನ್ಯ ಜನರು ಬೆಂಗಳೂರಲ್ಲಿ ಬದುಕುವುದು ಕಷ್ಟ ಆಗಿದೆ. ಸಣ್ಣ ಉದ್ಯಮದಾರರು ಇವತ್ತು ಅಂಗಡಿಗಳು 60 ರಿಂದ 70 ಸಾವಿರ ಬೇಕರಿ ಕಾಂಡಿಮೆಂಟ್ಸ್ ಬೀಡಿ ಅಂಗಡಿ ಇದೆ. ಸರ್ಕಾರಕ್ಕೆ ಒಂದು ಭಾಗದ ಆದಾಯ ಬರುತ್ತೆ ಅಂದರೆ ಈ ಸಣ್ಣ ಉದ್ಯಮದಾರರಿಂದ. ಇವತ್ತು ಅಂಥವರ ಹೊಟ್ಟೆ ಮೇಲೆ ಹೊಡಿಲಿಕ್ಕೆ ಅಧಿಕಾರಿಗಳು ಆ ಉದ್ದೇಶದಿಂದ ಹೋಮ್ ಮಿನಿಸ್ಟ್ರಿಗೆ ಇವತ್ತು ಒಂದು ಮನವಿ ಕೊಡಲಿಕ್ಕೆ ಬಂದಿದ್ದೀವಿ. ಹೋಮ್ ಮಿನಿಸ್ಟ್ರು ಕೂಡ ಸಾಧಾರಣ ಒಂದು 10 ನಿಮಿಷ ನಮಗೆ ಟೈಮ್ ಕಾಲಾವಕಾಶ ಕೊಟ್ಟರು. ಕರ್ನಾಟಕ ರಾಜ್ಯ ಬೇಕರಿ